ಸಾಮಾನ್ಯವಾಗಿ ದೇಹವು ಕಾರ್ಯನಿರ್ವಹಿಸುವ ವಿಧಾನವನ್ನು ವಿವರಿಸುವ ಮೂಲಕ ನಾವು ಪ್ರಾರಂಭಿಸೋಣ. ಬೆನ್ನುಹುರಿ ದೇಹದ ಹಿಂಭಾಗದಲ್ಲಿದೆ ಮತ್ತು ವರ್ಟಿಬ್ರಲ್ ಕಾಲಮ್ ಎಂದು ಕರೆಯಲ್ಪಡುವ ಅಸ್ಥಿಪಂಜರದಿಂದ ಆವೃತವಾಗಿದೆ. ಬೆನ್ನುಹುರಿಯು ನರ ಅಂಗಾಂಶಗಳಿಂದ ಮಾಡಲ್ಪಟ್ಟ ಉದ್ದವಾದ, ತೆಳ್ಳಗಿನ, ಕೊಳವೆಯಾಕಾರದ ರಚನೆಯಾಗಿದ್ದು, ಅದು ಮೆದುಳಿನಿಂದ ಹಿಡಿದು ಬೆನ್ನಿನ ಕೆಳತುದಿಯವರೆಗೆ ವಿವರಿಸುತ್ತದೆ. ಬೆನ್ನುಹುರಿಯ ಪ್ರಾಥಮಿಕ ಕಾರ್ಯವೆಂದರೆ ಮೆದುಳಿನಿಂದ ದೇಹದ ವಿವಿಧ ಭಾಗಗಳಿಗೆ ಮತ್ತು ದೇಹದ ವಿವಿಧ ಭಾಗಗಳಿಂದ ಮೆದುಳಿಗೆ ಸಂಕೇತಗಳನ್ನು ಕಳುಹಿಸುವುದು. ಹೃದಯ ಮತ್ತು 2 ರೀತಿಯ ರಕ್ತನಾಳಗಳು ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಕಳುಹಿಸಲು ಮತ್ತು ಸ್ವೀಕರಿಸಲು ಕಾರಣವಾಗಿವೆ. ಹೃದಯದಿಂದ ಹೋಗುವ ರಕ್ತವು ದೇಹದ ಪ್ರತಿಯೊಂದು ಭಾಗಕ್ಕೂ ಆಕ್ಸಿಜನ್ ಪೂರೈಸುತ್ತದೆ. ಜೀವನಕ್ಕೆ ಆಕ್ಸಿಜನ್ ಅಗತ್ಯ. ಈ ರಕ್ತವನ್ನು ಕೆಂಪು ಬಣ್ಣದಲ್ಲಿ ತೋರಿಸಿರುವ ನಾಳಗಳು ಒಯ್ಯುತ್ತವೆ. ಈ ಕೊಳವೆಗಳನ್ನು ಆರ್ಟರೀಸ್ ಎಂದು ಕರೆಯುತ್ತಾರೆ. ರಕ್ತದಿಂದ ಆಕ್ಸಿಜನ್ ದೇಹದ ವಿವಿಧ ಭಾಗಗಳಿಂದ ಬಳಸಿದ ನಂತರ ಈ ರಕ್ತವನ್ನು ನೀಲಿ ಬಣ್ಣದಲ್ಲಿ ತೋರಿಸಿರುವ ನಾಳಗಳಿಂದ ಹೃದಯಕ್ಕೆ ಹಿಂತಿರುಗಿಸಲಾಗುತ್ತದೆ. ಈ ಕೊಳವೆಗಳನ್ನು ವೇನ್ಸ್ ಎಂದು ಕರೆಯುತ್ತಾರೆ. ಬೆನ್ನುಹುರಿಯ ಎಲ್ಲ ಭಾಗಗಳಿಗೂ ಆರ್ಟರೀಸ್ನಿಂದ ರಕ್ತ ಪೂರೈಕೆಯಾಗುತ್ತದೆ ಮತ್ತು ವೇನ್ಸ್ನ ಹೊರಹೋಗುತ್ತದೆ. ಬೆನ್ನುಹುರಿಯ ಹೊರಗಿನ ಕವಚಕ್ಕೆ ರಕ್ತವನ್ನು ಪೂರೈಸುವ ಆರ್ಟರೀಸ್ ಅನ್ನು ಡ್ಯೂರಲ್ ಆರ್ಟರೀಸ್ ಎಂದು ಕರೆಯುತ್ತಾರೆ. ಬೆನ್ನುಹುರಿಯಿಂದ ರಕ್ತ ಪ್ರವಹಿಸುವ ವೇನ್ಸ್ಗಳನ್ನು ಸ್ಪೈನಲ್ ವೇನ್ಸ್ ಎಂದು ಕರೆಯಲಾಗುತ್ತದೆ. ಸಹಜವಾಗಿ ಕೆಂಪು ಆರ್ಟರೀಸ್ ಹಾಗೂ ನೀಲಿ ವೇನ್ಸ್ ಒಂದರೊಂದಿಗೆ ಒಂದು ಬೆಸೆಯುವುದಿಲ್ಲ ಎಂಬುದು ಮುಖ್ಯವಾಗಿ ತಿಳಿದಿರಬೇಕು. ಈಗ ನಾವು ರೋಗಿಗಳು ಯಾವ ರೀತಿಯ ಸಮಸ್ಯೆಯನ್ನು ಎದುರಿಸುತ್ತಾರೆ ಎಂದು ನೋಡೋಣ. ಕೆಲವೊಮ್ಮೆ ಅಪರಿಚಿತ ಕಾರಣಗಳಿಂದಾಗಿ ಕೆಂಪು ಆರ್ಟರೀಸ್ ಮತ್ತು ಬೆನ್ನುಹುರಿಯ ಹೊರ ಹೊದಿಕೆಯ ನೀಲಿ ವೇನ್ಸ್ ನಡುವೆ ಸಂಪರ್ಕ ಉಂಟಾಗುತ್ತದೆ. ಇದು ಸಹಜವಲ್ಲ. ವೈದ್ಯರು ಈ ಸಮಸ್ಯೆಯನ್ನು ಸ್ಪೈನಲ್ ಡ್ಯೂರಲ್ ಆರ್ಟೀರಿಯೋವೀನಸ್ ಫಿಸ್ಚುಲಾ ಅಥವಾ ಸ್ಪೈನಲ್ ಡಿಎವಿಎಫ್ ಎಂದು ಕರೆಯುತ್ತಾರೆ. ಈ ಆರ್ಟರೀಸ್ನಿಂದ ಬರುವ ರಕ್ತದ ಹರಿವು ಸಾಮಾನ್ಯಕ್ಕಿಂತ ಹೆಚ್ಚಾಗಿರುತ್ತದೆ ಮತ್ತು ಅಧಿಕ ಒತ್ತಡದಲ್ಲಿರುತ್ತದೆ. ಪರಿಣಾಮವಾಗಿ ಇದು ಸಾಮಾನ್ಯ ಪರಿಸ್ಥಿತಿಯಂತೆ ವೇನ್ಸ್ನ ಮೂಲಕ ಹರಿಯಲು ಸಾಧ್ಯವಿಲ್ಲ. ಇನ್ನು ಬೆನ್ನುಹುರಿಯಲ್ಲಿ ಬದಲಾವಣೆಗಳನ್ನು ಉಂಟುಮಾಡುತ್ತವೆ, ರೋಗಿಗೆ ಸಮಸ್ಯೆಗಳನ್ನು ಉಂಟುಮಾಡುತ್ತವೆ ಮತ್ತು ರಕ್ತನಾಳಗಳಲ್ಲಿ ಒತ್ತಡ ಹೆಚ್ಚಾಗುತ್ತವೆ. ಈ ಪರಿಸ್ಥಿತಿಯಲ್ಲಿ ರೋಗಿಯು ಈ ಕೆಳಗಿನ ರೋಗ ಲಕ್ಷಣಗಳನ್ನು ಅನುಭವಿಸಬಹುದು. 1 ಅಥವಾ 2 ಕಾಲುಗಳಲ್ಲಿ ಹೆಚ್ಚುತ್ತಿರುವ ದುರ್ಬಲತೆ, ಸಂವೇದನೆಗಳಲ್ಲಿ ತೊಂದರೆಗಳು, ಮಲ ಮೂತ್ರ ವಿಸರ್ಜನೆಯಲ್ಲಿ ತೊಂದರೆಗಳು. ಇದನ್ನು ಕಂಡುಹಿಡಿಯಲು 2 ತರಹದ ಟೆಸ್ಟ್ ಲಭ್ಯವಿದೆ. ಸ್ಪೈನಲ್ ಡಿಎವಿಎಫ್ ಇರುವಿಕೆಯನ್ನು ಸೂಚಿಸುವ ಯಾವುದೇ ಚಿಹ್ನೆಗಳು ಇವೆಯೇ ಎಂದು ನೋಡಲು ಎಂಆರ್ಐ ಸ್ಕ್ಯಾನ್ ಅಗತ್ಯವಿದೆ. ಆದಾಗ್ಯೂ ಸ್ಥಿತಿಯನ್ನು ಮೌಲ್ಯಮಾಪನ ಮಾಡಲು ಮತ್ತು ಸ್ಪೈನಲ್ ಡಿಎವಿಎಫ್ಗೆ ಕಾರಣವಾಗುವ ನಿಖರವಾದ ಆರ್ಟರಿಯನ್ನು ಗುರುತಿಸಲು ಸ್ಪೈನಲ್ ಆಂಜಿಯೋಗ್ರಾಮ್ ಅಗತ್ಯವಾಗಿದೆ. ಆಂಜಿಯೋಗ್ರಾಮ್ ಟೆಸ್ಟ್ಗಾಗಿ ಸೂಜಿಯನ್ನು ಸಾಮಾನ್ಯವಾಗಿ ಬಲಗಾಲಿನ ಆರ್ಟರಿಯೊಳಗೆ ತೂರಿಸಲಾಗುತ್ತದೆ. ಕ್ಯಾಥೆಟರ್ ಟ್ಯೂಬ್ ಅನ್ನು ದೇಹದ ಆರ್ಟರೀಸ್ನ ಒಳಗೆ ರವಾನಿಸಿ ಯಾವ ಆರ್ಟರಿ ಸ್ಪೈನಲ್ ಡಿಎವಿಎಫ್ಗೆ ಪ್ರವಹಿಸುತ್ತಿದೆ ಎಂಬುದನ್ನು ಗುರುತಿಸುತ್ತದೆ. ಕಾಂಟ್ರಾಸ್ಟ್ ಎಂಬ ದ್ರವ ಪದಾರ್ಥವನ್ನು ನಂತರ ಕ್ಯಾಥೆಟರ್ ಟ್ಯೂಬ್ ಮೂಲಕ ಬೆನ್ನು ಮೂಳೆಯ ಆರ್ಟರೀಸ್ಗೆ ಚುಚ್ಚಲಾಗುತ್ತದೆ. ಈ ಆಂಜಿಯೋಗ್ರಾಮ್ ಟೆಸ್ಟ್ನಿಂದ ಬೆನ್ನ ಮೂಳೆಯಲ್ಲಿ ರಕ್ತನಾಳಗಳನ್ನು ನೋಡಲು ಸಾಧ್ಯವಾಗುತ್ತದೆ. ನಂತರ ಚಿತ್ರಗಳನ್ನು ಡಿಎಸ್ಎ ಕೋಣೆಯ ಒಳಗಿರುವ ಪರದೆಯ ಮೇಲೆ ತೆಗೆದುಕೊಳ್ಳಲಾಗುತ್ತದೆ. ಈ ಚಿತ್ರಗಳು ಸ್ಥಿತಿಯ ವಿವರಗಳನ್ನು ತೋರಿಸುತ್ತವೆ. ಈಗ ನಾವು ರೋಗಿಗೆ
ವಿವಿಧ ಚಿಕಿತ್ಸೆ ಬಗ್ಗೆ ವಿವರವಾಗಿ ತಿಳಿಸುತ್ತೇವೆ. ಸ್ಪೈನಲ್ ಡಿಎವಿಎಫ್ಗೆ ಎಂಬೊಲೈಸೇಷನ್ ಅಥವಾ ಶಸ್ತ್ರಚಿಕಿತ್ಸೆಯಿಂದ ಚಿಕಿತ್ಸೆ ನೀಡಬೇಕು. ನಮ್ಮ ಇಲಾಖೆಯಲ್ಲಿ ನಾವು ಎಂಬೊಲೈಸೇಷನ್ ಮಾಡುತ್ತೇವೆ. ಈ ಚಿಕಿತ್ಸೆಯು ರಕ್ತನಾಳಗಳ ಒಳಗೆ ನಡೆಯುತ್ತದೆ. ಇದಕ್ಕಾಗಿ ನಾವು ರೋಗಿಯ ಬೆನ್ನುಹುರಿಯನ್ನು ತೆರೆಯುವುದಿಲ್ಲ. ಎಂಬೊಲೈಸೇಷನ್ ಪ್ರಕ್ರಿಯೆ ಕ್ಯಾಥೆಟರ್ ಟ್ಯೂಬ್ನ ಮೂಲಕ ಅಸಹಜ ಪ್ರದೇಶಕ್ಕೆ ರಕ್ತದ ಹರಿವನ್ನು ನಿಲ್ಲಿಸುವ ಔಷಧಿ ಅಥವಾ ಸಂಶ್ಲೇಷಿತ ವಸ್ತುವನ್ನು ರಕ್ತನಾಳದೊಳಗೆ ಇರಿಸುತ್ತದೆ. ಈ ಚಿಕಿತ್ಸೆಯನ್ನು ಆಂಜಿಯೋಗ್ರಾಮ್ ಟೆಸ್ಟ್ನ ಮಾದರಿಯಲ್ಲಿ ಮಾಡಲಾಗುತ್ತದೆ. ಆರ್ಟರೀಸ್ ಮೂಲಕ ಕ್ಯಾಥೆಟರ್ ಟ್ಯೂಬ್ ಅನ್ನು ಬೆನ್ನುಹುರಿಯವರೆಗೂ ಹಾಕಿ, ಒಮ್ಮೆ ಕ್ಯಾಥೆಟರ್ ಟ್ಯೂಬ್ ನಿಮ್ಮ ಸ್ಪೈನಲ್ ಡಿಎವಿಎಫ್ ಅನ್ನು ತಲುಪಿದ ನಂತರ ಅದನ್ನು ಮುಚ್ಚಲು ಔಷಧಿಯನ್ನು ಹಾಕಲಾಗುತ್ತದೆ. ಈ ಚಿಕಿತ್ಸೆಯನ್ನು ಒಮ್ಮೆ ಮಾಡಲಾಗುತ್ತದೆ ಹಾಗೂ ಇದು ಬೆನ್ನುಹುರಿ ಡಿಎವಿಎಫ್ ಅನ್ನು ಸಂಪೂರ್ಣವಾಗಿ ಮುಚ್ಚುತ್ತದೆ. ಈ ಚಿಕಿತ್ಸೆಯು ರೋಗಿಗೆ ಹೆಚ್ಚಿನ ಸಮಸ್ಯೆಗಳು ಬರದಂತೆ ತಡೆಯುತ್ತದೆ. ಆದಾಗ್ಯೂ ಈಗಾಗಲೇ ಉಂಟಾದ ಸಮಸ್ಯೆಗಳು ಚೇತರಿಸಿಕೊಳ್ಳದಿರಬಹುದು. ಕೆಲವೊಮ್ಮೆ ಮುಂದುವರಿದ ಮತ್ತು ನಿಯಮಿತ ಭೌತ ಚಿಕಿತ್ಸೆಯೊಂದಿಗೆ ಅವರು ಸಂಪೂರ್ಣವಾಗಿ ಚೇತರಿಸಿಕೊಳ್ಳಬಹುದು, ಆದರೆ ಇದು ರೋಗಿಯಿಂದ ರೋಗಿಗೆ ವ್ಯತ್ಯಾಸವಾಗುತ್ತದೆ. ಈ ಚಿಕಿತ್ಸೆಯಲ್ಲಿ ಕೆಲವು ಅಪಾಯಗಳಿವೆ. ಕಾಲಿನಲ್ಲಿ ಆರ್ಟರಿ ತೂತಾಗಿರುವ ಜಾಗದಲ್ಲಿ ಸಣ್ಣ ಹೆಪ್ಪುಗಟ್ಟುವಿಕೆ ಕಾಣಿಸಿಕೊಳ್ಳಬಹುದು. ಕ್ಯಾಥೆಟರ್ ಟ್ಯೂಬ್ಸ್ಗಳನ್ನು ಸೇರಿಸುವಾಗ ಯಾವುದೇ ಆರ್ಟರಿಗಳಿಗೆ ಗಾಯವಾಗಬಹುದು. ಕೆಲವೊಮ್ಮೆ ಚಿಕಿತ್ಸೆಯ ಸಂದರ್ಭದಲ್ಲಿ ಬಳಸುವ ಔಷಧಿ ಅಥವಾ ವಸ್ತುವು ಬೇರೆ ಆರ್ಟರಿಗೆ ಹಾದು ಹೋಗಬಹುದು ಮತ್ತು ರೋಗಿಯ ದೇಹಕ್ಕೆ ಹೊಸ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಈ ಪ್ರಸ್ತುತಿಯು ರೋಗಿಯ ಸ್ಥಿತಿ ಮತ್ತು ಅದಕ್ಕೆ ಚಿಕಿತ್ಸೆಯನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡಿದೆ ಎಂದು ನಾವು ಭಾವಿಸುತ್ತೇವೆ.